ಚೇತನ ನಾರಾಯಣಂ ಗುಣೈಃ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ತತ್ವಾ ಸೂತ್ರಾರ್ಥ ಉಚ್ಯತೆ. ಚೇತನ ಜಗನ್ನಿಯಂತ್ರೇ ಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಯಾವುದೀಗ ಎಲ್ಲ ಚತುರ್ಥ ಪಾದ ಮುಗಿದು ಇದರಲ್ಲಿ ರೈಟ್ ಮೊದಲನೇ ಪಾದ ನಡೀತಾ ಇದೆ ಹೌದಲ್ಲ. ನೇಶಸ್ಯ ಪೂರ್ಣತ್ವ ಸಿದ್ಧಿ, ದೇವರಿಗೆಂದೂ ಕೂಡ ಏನು ಮುಖ ಕೊಡೋದು, ಪೂರ್ಣತ್ವ ಇಲ್ಲ ಅಂತ ಹೇಳ್ಕೊಡೋದು. ಈಶ ಆದಮೇಲೆ ಪೂರ್ಣತ್ವ ಇದ್ದರೆ ಈಶ ಆಗೋದು. ಅದು ಇಲ್ಲಿ ಈಶ ಶಬ್ದಕ್ಕೆ ಚೀಫ್ ಅಂತ ಅರ್ಥ. ಯಾವಾಗ ಈಶ ಅಂದರೆ ಚೀಫ್, ಅವನಿಗೆ ಕೈಲಾಗದ್ರೆ ಅವ್ನು ಯೋಗ್ಯತೆ ಇಲ್ಲ ಅಂತ ಅರ್ಥ ಆಗಿಬಿಡುತ್ತೆ. ನಿಜವಾದ ಚೀಫ್ ಏನು ಗೊತ್ತಿರುತ್ತೆ, ಎಲ್ಲ ಗೊತ್ತಿದ್ರೆ ಚೀಫ್ ಆಗೋದು. ಇದ್ರೆ ಚೀಫ್ ಆಗಿಬಿಡುತ್ತೆ. ಚೀಫಿಗೆ ತುಂಬ ವ್ಯತ್ಯಾಸ ಇದೆ. ಅಪೂರ್ಣೋಯಂ ಜೀವಸಂಘೋ ಅಸ್ವತಂತ್ರ ಪೂರ್ಣೋ ಹರಿರ್ಯಃ ಸ್ವತಂತ್ರ ಸದೈವ ನಹಿ ಸ್ವತಂತ್ರೋ ಅಪೂರ್ಣತಾಂ ಕಾಮಯೀತ ಪೂರ್ಣೋ ಯದಿ ಸ್ಯಾತ್ ಅಸ್ವತಂತ್ರ ಕುತಃ ಸಹ ಇತಿ ಶ್ರುತಿ. ಪೂರ್ಣ ಅಂದಮೇಲೆ ಅಸ್ವತಂತ್ರ ಅಲ್ಲ, ಅಸ್ವತಂತ್ರ ಅಂದರೆ ಪೂರ್ಣ ಅಲ್ಲ. ಆದ್ದರಿಂದ ಜೀವರು ಈಶ್ವರಿಗೂ ತುಂಬ ವ್ಯತ್ಯಾಸ ಇದೆ. ಸ್ವಾತಂತ್ರ್ಯ ಎಂಬುದು ಒಮ್ಮೆ ಇದ್ದು ಹೋಗೋದಲ್ಲ, ಅಸ್ವಾತಂತ್ರ್ಯ ಎಂಬುದು ಇದ್ದು ಹೋಗೋದಲ್ಲ. ಗೊತ್ತಾಯ್ತಾ? ಒಂದು ಸರಿ ತಪ್ಪು ಮಾಡಿ ಕೂಡ ಸ್ವತಂತ್ರ ಅಲ್ಲ ನಾವು. ಯಾಕಂದ್ರೆ ಮೂರೂ ಇರಬೇಕಾದ್ರೆ ಸ್ವತಂತ್ರ ಈ ಥರ ಸ್ವಾತಂತ್ರ್ಯ ಬಿಟ್ಟುಬಿಡಿ. ಸ್ವರೂಪ, ಪ್ರಮಿತಿ, ಪ್ರವೃತ್ತಿ ಮೂರರಲ್ಲೂ ಸ್ವಾತಂತ್ರ್ಯ ಇದ್ದವನು ತಪ್ಪು ಮಾಡೋದು ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ತಪ್ಪು ಮಾಡಿದ ಅದೇನಾಯಿತು ಅಂದರೆ ಶುರು ಮಾಡ್ತಾರೆ, ಅಂದರೆ ಸ್ವತಂತ್ರ ಅಲ್ಲ ಅಂತ ಅರ್ಥ. ನಾನೇನೋ ಹೊರಟೆ, ದಾರಿ ಯಾವ ಸಿಕ್ಬಿಟ್ರು, ಅದು ಬೇಕಾದ್ರೆ ಬಿಡ್ಲಿಕ್ಕಾಗಲಿಲ್ಲ, ಅಸ್ವಾತಂತ್ರ್ಯ ಬಂತಲ್ಲ. ಆಗಿದ್ರೆ ಅವನೇನೋ ಅದನ್ನು ಸ್ವಾತಂತ್ರ್ಯ ಬಳಿತೆ ಮಾತಾಡ್ತಾನೆ, ತಪ್ಪದು. ಆದ್ದರಿಂದ ದೇವರನ್ನು ಪೂರ್ಣ ಅಂತ ಒಪ್ಕೊಂಡ ಮೇಲೆ ಯಾವ ಗುಣಗಳನ್ನು ಆತನಲ್ಲಿ ಒಪ್ಪದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಒಂದು ದೋಷನೂ ಒಪ್ಪಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಹಾಗೆ ಮಾಡಬೇಕು. ದ್ವಿತೀಯ ಪಾದ ಯಾವುದು? ದ್ವಿತೀಯ ಪಾದ ಅಂದರೆ ಏನದು? ಎರಡನೇ ಪಾದದಲ್ಲಿ ಸಮಯ ಪಾದ. ಅಣುಭಾಷದಲ್ಲೂ ಒಂದೇ ಶ್ಲೋಕದಲ್ಲಿ ಮುಗಿಸ್ತಾರೆ, ಇಲ್ಲೂ ಒಂದೇ ಶ್ಲೋಕದಲ್ಲಿ ಮುಗಿಸ್ತಾರೆ, ಒಂದೇ ಮಾತಿನಲ್ಲಿ ಮುಗಿಸ್ಬಿಡ್ತಾರೆ. ಏನದು? ಉಕ್ತ ವಿರೋಧಿನಃ ತತ್ತತ್ ಸಮಯ ಸಿದ್ಧಾ ಪೂರ್ವಪಕ್ಷ ನ್ಯಾಯ ಆಮೇಲೆ ತದ್ವಿರೋಧಿನೋ ಅನ್ಯ ಇತಿ ಪ್ರಸಿದ್ಧ ಏವ. ಇದು ಪೂರ್ವಪಕ್ಷ ನ್ಯಾಯ ಏನು ಕೊಡ್ತಾನೋ ಅದು ವಿರುದ್ಧವಾದದ್ದೇ ಸಿದ್ಧಾಂತ ನ್ಯಾಯವಾದ್ದರಿಂದ ಎಲ್ಲ ಹೇಳಲಿಲ್ಲ ಅಂತ ಹೇಳಿದರು. ಅವನು ವ್ಯಾಖ್ಯಾನದಲ್ಲಿ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ, ಅದು ನೋಡ್ಕೊಳ್ಳಿ ಅಂತ ಅರ್ಥ. ಅದನ್ನೆಲ್ಲ ರಾಯರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಬಂದಿರೋ ಸಾಮಾನ್ಯವಾಗಿ ಪರಿಮಾಣದಲ್ಲಿ ಸಾಮಾನ್ಯವಾಗಿ ಇಲ್ಲಿರೋ ನ್ಯಾಯಗಳನ್ನ ಸಂಕ್ಷಿಪ್ತ ವಿವರಣೆ ಕೊಡ್ತಾರೆ. ಎಕ್ಸ್ಟ್ರಾ ಬರಬೇಕು, ಇಲ್ಲಿ ಬರಬೇಕು, ಡೀಟೇಲ್ಡ್ ಇಲ್ಲಿ ಬರಬೇಕು, ಅಲ್ಲಿ ಬಿಟ್ಟಿಲ್ಲ, ಚಿಕ್ಕದಾಗಿ ಹೇಳ್ತಾರೆ. ಉಕ್ತ ವಿರೋಧಿನ ಅಲ್ಲಿಗೆ ಪಾದನೆ ಮುಗಿದೋಯ್ತು. ಇದು ಶ್ರೀಮದ್ ಆನಂದ. ಯಾವುದು ಪರೀಕ್ಷೆ ಕೊಡಬೇಕಾದ್ರೆ ಯಾವ ಎರಡನೇ ಪಾದ ಪರೀಕ್ಷೆ ಕೊಡ್ತಿದ್ದೆ ಬಿಡ್ದ ಫಸ್ಟ್ ಟ್ರ್ಯಾಕ್ ಹಾಗಾಗಿ. ಈಗ ತೃತೀಯ ಪಾದ. ತೃತೀಯ ಪಾದಕ್ಕೆ ಏನಂತ ಹೆಸರಿದೆ? ಪರಸ್ಪರ ಶ್ರುತಿ ವಿರೋಧ ಪರಿಹಾರ ಪಾದ. ಶ್ರುತಿಗಳಲ್ಲಿ ವಿರೋಧ ಬಂದಿದೆ. ಏನು ಹೇಳುತ್ತೆ ಶ್ರುತಿ? ವೇದ ನಿತ್ಯ ಅಂತ ಹೇಳುತ್ತೆ, ವೇದ ಹುಟ್ಟುತ್ತೆ ಅಂತ ಹೇಳುತ್ತೆ. ಆಕಾಶ ನಿತ್ಯ ಅನ್ನೋದು ಆಕಾಶ ಹುಟ್ಟುತ್ತೆ ಅಂತ ಹೇಳುತ್ತೆ. ಅದಕ್ಕೆ ವಿರೋಧ ಬಂತಲ್ಲ ಅಂದರೆ ಇಲ್ಲ, ವಿರೋಧ ಬರೋದಿಲ್ಲ. ಒಂದು ರೀತಿಯಾದ ಸೃಷ್ಟಿ ಅದಕ್ಕೂ ಇದೆ ಅಂತ ಹೇಳಬೇಕು. ಆದರೆ ಮತ್ತು ಅಂಥದ್ದು ಡಿಫ್ರೆಂಟ್ ಕೇಸು ಒಂದೇ ಅಲ್ಲ, ವಿರುದ್ಧವಾಗಿ ಶ್ರುತಿಗಳಲ್ಲೇ ವಿರೋಧ ಇದೆ. ನೀವು ಮಾಡಿದ್ದೇನು ಶ್ರುತಿ ಅಲ್ಟಿಮೇಟು ಒಪ್ಕೊಂಬಿಡಿ ಅಂತೀರಿ, ಅಲ್ಲೇ ವಿರೋಧ ಏನು ಒಪ್ಕೊಳ್ಳೋದೇನು ಬಂತೀಗ ಅಂತ ಕೇಳಿದರೆ ಅಲ್ಲ ಅಂತ ತೋರಿಸ್ಬೇಕು. ಇದು 16 ಪಾದದಲ್ಲೂ ಸಿಸ್ಟಮೆಟಿಕ್ಕಾಗಿ ಏನು ಮಾಡ್ತಾ ಬಂದಿದ್ದಾರೆ, ಯಾವ ರೀತಿ ಡೀಲ್ ಮಾಡಬೇಕಲ್ಲ. ಎಲ್ಲೂ ಕೂಡ ಏನಿರೋದಿಲ್ಲ. ಒಂದು ಡೀಲ್ ಓದ್ಕೊಂಡ್ಮೇಲೆ ಆ ಪ್ರಶ್ನೆ ನಾವು ಸಾಲ್ವ್ ಮಾಡೋಗಿರ್ಬೇಕು. ಆಮೇಲೆ ಮಾಡಲಿಲ್ಲ ಅಂದರೆ ಉಪಯೋಗ. ನಮ್ಮಲ್ಲಿ ಏನಾಗಿದೆ ಅಂದರೆ ಇಲ್ಲಿ ವರ್ಕ್ ಡಯಾಗ್ರಾಮ್ಸ್ ಓದ್ಬಿಡ್ತಾರೆ, ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡ್ಕೊ, ಅದು ತಪ್ಪು. 4,16 ಓದಿದ ಹೋದಲ್ಲಿ ಲೆಕ್ಕ ಮಾಡಬೇಕಲ್ಲ. ಬೇರೆ ಕಡೆ ಹೋದಾಗ ಪುಸ್ತಕದಲ್ಲಿ ಮಾತ್ರ 4,16 ಅಲ್ಲಿ 20 12 ಮಾಡ್ಕೊಂಡ್ಬಿಟ್ರೆ ಹೋಯ್ತು. ಅದಿದ್ದು ಕಲ್ತಿದ್ದು ಜೀವನ ಪೂರ್ತಿ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡ್ಕೋತಾನೆ, ಹೌದಲ್ಲ? ಆ ರೀತಿಯಲ್ಲಿ ಬ್ರಹ್ಮಸೂತ್ರಗಳನ್ನ ಲೈಫ್ ಅಪ್ಲೈ ಮಾಡಿಕೊಂಡ್ರೆ ಓದಿದ್ದಕ್ಕೆ ಸಾರ್ಥಕ. ಅದು ಅಲ್ಲೇ ಇದಿಲ್ಲ, ಅದೇನು ಉಪಯೋಗ? ಅಲ್ಲಿ ಹೇಳ್ತಾರೆ ಬಿಡಿ, ಅದು ಬೇರೆ ಇದು ಬೇರೆ ಅಂತ ಹೇಳಿದರೆ ಓದಲ್ಲ ಅದು. ಮೂರನೇ ಪಾದ. ನಚ ವಿಯತಃ ಉತ್ಪತ್ತಿಮತ್ವೇ ಅನುಭೂತಿಯುಕ್ತಿ ಬಹುವಾಕ್ ವಿರೋಧೋ ಅಸ್ತಿ ವ್ಯವಸ್ಥಾಯೋಗ ಅವಕಾಶ ಮಾತ್ರಸ್ಯ ಅವ್ಯಾಕೃತಾತ್ಮಕತ್ವಾತ್ ಅನುತ್ಪತ್ತಿವಚನಾನಾಂ ತದ್ವಿಷಯತ್ವಂ ಉತ್ಪತ್ತಿವಚನಾನಾಂ ಅಸಿತವರ್ಣಭೂತಾಕಾಶ ತದಭಿಮಾನಿ ಶರೀರ ವಿಷಯತ್ವಂ
ಪರಾಧೀನ ವಿಶೇಷ ವಿಶೇಷತ್ವ ಮಾತ್ರ ವಿಷಯತ್ವ ವಾಚ ಇತಿ ವ್ಯವಸ್ಥಾ. ವಿಯತ್ ಅಂದರೆ ಆಕಾಶ. ನಾವಿಯತ್ ಏನು ಹೇಳಿದರು? ಅದೃಷ್ಟೇ ಅಂತ ಅರ್ಥ ಕಾರಣ ಹೇಳ್ತಾರೆ. ಆಕಾಶ ಹುಟ್ಟಿದೆಯಲ್ಲೋ ಪ್ರಶ್ನೆ. ಆಕಾಶ ಹುಟ್ಟಿಲ್ಲ. ಅವ್ಯಾಕೃತ ಆಕಾಶ ಏನಂತ ಕರೆದಿರಿ? ನಿತ್ಯ ಅಂತ ಕರೆದಿದ್ದೀರಿ. ಹುಟ್ಟಿಲ್ಲ ಅಂದಮೇಲೆ ದೇವ್ರು ಸೃಷ್ಟಿ ಮಾಡೋಂಗಿಲ್ಲ. ಅದನ್ನು ಸರ್ವ ಸೃಷ್ಟಿಕರ್ತ ಹೊರಟೋಯ್ತು. ಅರ್ಥ ಆಯ್ತಾ? ಇಲ್ಲ ಹುಟ್ಟಿದೆ ಅಂತ ಹೇಳಿದರೆ ಹುಟ್ಟಿಲ್ಲ ಎಂಬ ಮಾತಿಗೆ ವಿರೋಧ ಬಂತು. ಹುಟ್ಟಿಲ್ಲ ಎಂಬ ಮಾತಿಗೆ ವಿರೋಧ ಬಂತು. ಇಲ್ಲ ದೇವ್ರ ಸರ್ವ ಸೃಷ್ಟಿಕರ್ತೃತ್ವ ಹೋಯಿತು. ಏನು ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಭಾರಿ ಸುಲಭ. ವಿಯತಃ ಉತ್ಪತ್ತಿ ಮತ್ತು ಅನುಭೂತಿ ಯುಕ್ತಿ ಬಹುವಾಕ್ ವಿರೋಧ ಅಸ್ತಿ. ಅನುಭೂತಿ ವಿರೋಧ, ಯುಕ್ತಿ ವಿರೋಧ, ಬಹುವಾಗ್ ವಿರೋಧ ಬರುತ್ತೆ ಅಂತ ಕೇಳಿದರೆ ಇಲ್ಲ. ವ್ಯವಸ್ಥಾಯೋಗ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಏನು ವಿರೋಧ ಬರಲ್ಲ ಅಂತ ಹೇಳ್ಬಿಟ್ಟು. ಏನು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ಅವಕಾಶ ಮಾತ್ರಸ್ಯ ಅವ್ಯಾಕೃತಾತ್ಮಕತ್ವಾತ್ ಅನುತ್ಪತ್ತಿ ವಚನ ಅಂತ ತದ್ವಿಷಯತ್ವ. ಉತ್ಪತ್ತಿ ವಚನಾನಾಂ ಅಸಿತವರ್ಣ ಭೂತಾಕಾಶ ತದಭಿಮಾನಿ ಶರೀರ ವಿಷಯತ್ವ ಒಂದು ಮುಗಿತಲಿಗೆ. ಪರಾಧೀನ ವಿಶೇಷತ್ವ ಮಾತ್ರ ವಿಷಯತ್ವ ವಾಚ ಇತಿ ವ್ಯವಸ್ಥಾ. ಆಕಾಶ ಎರಡಿವೆ. ಭೂತಾಕಾಶ ಅವ್ಯಾಕೃತಾಕಾಶ ಇದೆ. ಆಕಾಶ ಹುಟ್ಟಿತು ಅಂತ ಎಲ್ಲಿ ಹೇಳ್ತಾರೋ ಭೂತಾಕಾಶ ಹುಟ್ಟಿತು ಅಂತ ಅರ್ಥ. ಏನಂತ ಬಂದಿದೆ ಅಲ್ಲಿ? ಏನಂತ ಬಂತು? ಆತ್ಮನಃ ಆಕಾಶ ಸಂಭೂತಃ. ಆಕಾಶ ಯಾವುದಲ್ಲಿ? ಭೂತಾಕಾಶ ಹೇಳ್ತಾರೆ. ಆದ್ದರಿಂದ ಸಮಸ್ಯೆ ಬರಲೇ ಇಲ್ಲ. ಅದು ಸಾಲ್ವ್ ಆಗೋಯ್ತು. ಎಲ್ಲಿ ಹುಟ್ಟಿಲ್ಲ ಅಂತ ಹೇಳಿದ್ದಾರೆ ಆಕಾಶಕ್ಕೆ, ಅದಕ್ಕೇನು ಹೇಳಬೇಕು? ಪರಾಧೀನ ವಿಶೇಷ ಹೇಳಿದರು ನೋಡಿ. ಪರಾಧೀನ ವಿಶೇಷ ಅಂತ ಹೇಳಬೇಕು. ಸಮಸ್ಯೆ ಪರಿಹಾರ ಆಯ್ತಲ್ಲ ಈಗ. ಅದಕ್ಕೆ ಇದಕ್ಕೆ ತತ್ವ ಸಮನ್ವಯ ಯಾವ್ದು ಹೇಳಿದ್ದಾರೆ ಓದ್ಕೋಬೇಕು. ಪುರುಷ ಸೂಕ್ತಕ್ಕೆ ಹೋಗಿ ನೀವೇ ಸಿಂಪಲ್. ರುಚಸ್ಸಾಮಾನಿ ಜಗ್ನಿರೇ ಕಥೆ ಮುಗೀತು. ಏನರ್ಥ ಅದಕ್ಕೆ? ಋಗ್ವೇದ ಎದುರು ಎಲ್ಲ ಹುಟ್ಟಿಬಿಟ್ಟು ಅಂತ ಹೇಳಿದ್ರು. ನೀವು ಹೇಳ್ತಿರೋದೇನಂತ? ಅದು ಯಾರಿಂದ ಹುಟ್ಟಿದ್ವು? ಯಾರಿಂದ ಹುಟ್ಟಿದ್ವು ಅಂತ ಹೇಳ್ತಾರೆ ಪುರುಷ ಸೂಕ್ತದೊಳಗೆ? ದೇವರಿಂದ ಅಂತ ಹೇಳಿದ್ರು. ಮತ್ತು ದೇವರು ಬರೆದಿಲ್ಲ ಅಂತ ಹೇಳ್ತೀರಿ. ಇಲ್ಲಿ ಬರ್ದೆ ಅಂತ ಹೇಳ್ತಾರಲ್ಲ, ದೇವ್ರು ಬರೆದಿದ್ದಾರೆ ಅಂತೇಳಿ. ಅದನ್ನು ನೈಯಾಯಿಕರು ಏನು ಮಾಡ್ಕೊಂಬಿಟ್ರು? ವೇದಗಳು ಅಪೌರುಷೇಯ ಅಲ್ಲ, ಈಶ್ವರ ಕೃತ ಅಂತ ಹೇಳ್ತಾರೆ. ದೇವರು ಬರೆದಿತ್ತು ಅಂತ ಹೇಳ್ತಾರೆ. ಅಲ್ಲ, ಗೊತ್ತಾಯ್ತಾ? ಅಲ್ಲಿ ಜಗ್ದಿರೇ ಏನು ಅರ್ಥ ಮಾಡಬೇಕು ಅಂತ ಪ್ರಶ್ನೆ. ಈಗ ಈ ಉತ್ತರಲ್ಲಿ ತಗೋಬೇಕು. ಏನು ಉತ್ತರ ಅಲ್ಲಿ? ಮೊದಲನೇದಾಗಿ ಹುಟ್ಟಿದ್ವು ಅಂದರೆ ಅಭಿವ್ಯಕ್ತಿ ಆದವು ಅಂತ ಮೊದಲನೇ ಅರ್ಥ. ಎರಡನೇ ಅರ್ಥ ಅಭಿಮಾನಿ ದೇವತೆಗಳು ಹುಟ್ಟಿದ್ರು ಅಂತ ಇನ್ನೊಂದು. ಮಹಾಲಕ್ಷ್ಮಿ ತೊಗೊಬಿಟ್ಟಾಗ ಪರಾಧೀನ ವಿಶೇಷ ಬಂತು. ಮೂರು ಅರ್ಥನೂ ಮಾಡಬೇಕು. ಅದು ಬರೀತಾರೆ ನೋಡಿ. ಒಂದು ಅದು ಪರಾಧೀನ ವಿಶೇಷ. ಭೂತಾಕಾಶ ತದಭಿಮಾನಿ ಶರೀರ ವಿಷಯತ್ವ ಪರಾಧೀನ ವಿಶೇಷ. ಮೂರು ತೊಗೊಂಡ್ಬಿಟ್ರೆ ಸಮಸ್ಯೆ ಬರಲೇ ಇಲ್ಲ. ಬಿಡಿಸಿ ಬಿಡಿಸಿ ಓದ್ಕೋಬೇಕಲ್ಲ. ಪರಾಧೀನ ವಿಶೇಷ. ಪರಾಧೀನ ಇದ್ದೇ ಇದೆ, ಗೊತ್ತಾಯ್ತಾ? ಅದು ಪರಾಧೀನತ್ವ ಅಂಬೋದು ಅನಾದಿ ನಿತ್ಯನೇ. ಅದೇ ಹುಟ್ಟಿಸೋ ಪ್ರಸಂಗ ಇಲ್ಲ. ವಿಶೇಷ ಒಂದು ವಿಶೇಷ ಇದೆ. ಆಫೀಸಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿಗೂ ಹೋಗುವ ಅಂತ ಕಳಿಸ್ಕೊಡ್ತಾರೆ. ಅಲ್ಲಿ ಆಫೀಸಲ್ಲಿ ಇಲ್ಲ ಅವನು, ಬಟ್ ಸರ್ವೆಂಟ್ ಇಲ್ಲೇ ಇಲ್ಲ ಅಂತ ಕೇಳಿದ್ರೆ ಇಲ್ಲ, ಬೇರೆ ಕಡೆ ಹೋಗಿದ್ದು ನಾವು ಕಳಿಸಿದ್ದೇವೆ. ಏನು ವಿಶೇಷ? ಏನು ವಿಶೇಷ? ಪರಾಧೀನತೆಯಲ್ಲೇ ವಿಶೇಷ ಇದೆ. ಪರಾಧೀನತೆ ಫಸ್ಟ್ ಪಾಯಿಂಟ್. ಅದರಲ್ಲಿ ವಿಶೇಷ. ಆಫೀಸರ್ ಆಗಿದೆಯೋ ಕ್ಲರ್ಕ್ ಆಗಿದೆಯೋ ವಿಶೇಷ. ಮಹಾಲಕ್ಷ್ಮಿ ಏನಾಗಿದ್ದಾರೆ ಈಗ? ಆಕಾಶ ಇದೆ, ಯಾರಿಗೂ ಅದು ನೋಟಿಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಪರಮಾತ್ಮ ಸೃಷ್ಟಿ ಮಾಡ್ತಾ ಹೋದಂತೆ ಏನಾಯ್ತು? ಈಗ ಸಾಕ್ಷಿ ಒಳಗದು ಅನುಭವಿಸ್ತಾ ಇದ್ದ. ಈಗ ಅವ್ಯಾಕೃತ ಆಕಾಶದ ಪರಿಕಲ್ಪನೆ ಸ್ಪಷ್ಟವಾಗಿ ಸಿಗ್ತವನಿಗೆ. ಸಾಕ್ಷಿ ಬೇಸಡೋದು, ಗೊತ್ತಾಯ್ತಾ? ಈ ಭೂತಾಕಾಶ ಹುಟ್ಟೋದ್ರೆ ಕ್ಲಿಯರ್ ಅವಕಾಶ ಇಲ್ಲ. ಈಗ ಈ ಆಕಾಶ ಯಾರು ಸರಿಸಿರಿ ಅಂತ ಯಾರೂ ಸರಿಸಿಲ್ಲ. ಮನೆಯೊಳಗೆ ಜಾಗ ಇಲ್ಲ, ಆ ಕಡೆ ಸರಿಸಿ ಜಾಗ ಮಾಡ್ಕೊಡಿ ಅಂತ ಹೇಳ್ತಾರಲ್ಲ. ಇದೇನಿದು? ಕಂಪ್ಯಾರಿಸನ್ ದೃಷ್ಟಾಂತ. ಇನ್ನು ಮಾಡೋಕ್ಕೆ ಬರೋದು, ಅದು ಬರೋದಲ್ಲ. ಆಕಾಶ ನಾವು ಸೃಷ್ಟಿ ಮಾಡ್ಕೊಂಡಾಗ ಆಗಲಿಲ್ಲ. ಈಗ ಸೃಷ್ಟಿ ಮಾಡ್ಕೊಂಡಾಗಲಿಲ್ಲ. ಇರೋದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಹೊರಗೆ ತಂದ್ವಿ ಅಷ್ಟೇ. ಈಗ ಗೋಡೆ ತಳ್ತೀವಿ, ಹಾಗಿದ್ರೆ ಆಗೋದಿಲ್ಲ ಅಷ್ಟೇ. ಆದ್ದರಿಂದ ಇದರ ಈ ರೀತಿಯಾದಂಥ ಅಡ್ಜಸ್ಟ್ಮೆಂಟು ಇದೆ. ನಿತ್ಯ ಪದಾರ್ಥ ಮಹಾಲಕ್ಷ್ಮೀ ದೇವಿ ಲೋಕದ ತಾಯಿ ಎಲ್ಲ ಒಟ್ಟೊಳಗೆ ಕೂತಿದ್ದಾರೆ. ಸೃಷ್ಟಿ ಆದ ತಕ್ಷಣ ಪರಾಧೀನ ವಿಶೇಷ ಅವಾಪ್ತಿ. ಈಗ ಜಗದಂಬ ಮಾತು ಅರ್ಥ ಆಯಿತು. ಅವಾಗ ಅರ್ಥ ಆಗ್ತಿರ್ಲಿಲ್ಲ, ತಿಳಿತಾ? ಈ ದೃಷ್ಟಿ ಬೆಳಕಿದ್ದಾಗ ಆಗೋ ಬೆನಿಫಿಟ್ಟು ಕತ್ಲಿದ್ದಾಗ ಆಗೋದಿಲ್ಲ. ಬೆಳಕು ತಂದಾಗ ಏನಾಯಿತು? ಇವೆಲ್ಲ ಕಾಣಿಸ್ಲಿಕ್ಕೆ ಶುರುವಾಯಿತು. ಕಾಣಿಸುವಿಕೆ ವಿಶೇಷ ಬಂತು. ಕತ್ಲಲ್ಲಿ ಕಾಣಿಸುವಿಕೆ ಇರಲಿಲ್ಲ, ಬೆಳಕು ವಿಶೇಷ ಬಂತು, ಕಾಣಿಸುವಿಕೆ ಬಂತು. ಇದೇನಿದು ವಿಶೇಷ? ವಸ್ತು ಸೃಷ್ಟಿ ಆಗಲಿಲ್ಲ, ಕಾಣಲಿಕ್ಕೆ ಶುರುವಾಯಿತು, ಅದೊಂದು ವಿಶೇಷ. ಅನೇಕ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ನಿರುದ್ಯೋಗಿ ಇದ್ದ, ಎಲ್ಲಿ ಸಿಕ್ಕರು ಓಡಾಡ್ತಾ ಇದ್ದೀವಿ, ಬರೋದಿಲ್ಲರಿ, ಏನು ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ಸೇರಿದ್ದೀನಿ, ನಾನು ಹೋಗಲೇಬೇಕು ಆಫೀಸ್ಗೆ ಅಂತ. ಇದೇನು ಮೊದಲು ಪರಾಧೀನನೇ, ನಿರುದ್ಯೋಗಿನೂ ಈಗಲೂ ಪರಾಧೀನನೇ. ಪರಾಧೀನ ವಿಶೇಷ ಬಂತು. ಈಗ ಆಫೀಸ್ ಅನ್ನೋದಕ್ಕೆ ಗಂಟು ಬಿತ್ತು. ಈಗ ಮದುವೆ ಆಯಿತು ಅಂದ, ಇನ್ನೊಂದು ಪರಾಧೀನತೆ ಬಂತು.
ಗೊತ್ತಾಯ್ತಾ? ಅನೇಕ ರೀತಿ ಪರಾಧೀನತೆ ಬರ್ಬೋದು. ಸೃಷ್ಟಿಯಲ್ಲ ಅದು, ಸೃಷ್ಟಿಯಲ್ಲ, ಮತ್ತೆ ಹುಟ್ಟಿಲ್ಲ ಅವನು. ಇದರೊಳಗೇನೆ ಇನ್ನೊಂದಕ್ಕೆ ಇನ್ವಾಲ್ವ್ ಆಗ್ತಾನೆ ಅಷ್ಟೇ, ಅದು ವಿಶೇಷ. ಹಾಂ, ತದೇ ಅವರು ಹುಟ್ಟುತ್ತಾರೆ, ಅವರು ಕೂಡ ದೇಹತಃ ಹುಟ್ಟುತ್ತಾರೆ. ಈ ರೀತಿಯಲ್ಲ, ದೇಹತಃ ಹುಟ್ಟುತ್ತಾರೆ. ಇದು ಹಾಗೆ, ಅದು ಎರಡಕ್ಕೂ ಗೌಣಾರ್ಥನೆ ಮಾಡಬೇಕು. ಹೌದು. ಹಾಂ, ಆ ಅಭಿಮಾನಿ ಬೇರೆ, ಈ ಅಭಿಮಾನಿ ಬೇರೆ. ಅಭಿಮಾನಿ ಕನ್ನಡದಲ್ಲಿ ಮಣ್ಣು ಮಾತಾಡಿತ್ತು ಅಂತ ಕೇಳಿದರೆ ಅಲ್ಲ ಅಂತ ಹೇಳೋದಕ್ಕೆ ಕೇಳಿದರು. ಇದು ಹಾಗಲ್ಲ. ಅಭಿಮಾನಿ ದೇವತೆ ಹುಟ್ಟು ಇವತ್ತು ಪೋಸ್ಟ್ ಖಾಲಿ ಇದೆ, ಅಪಾಯಿಂಟ್ ಆಯಿತು, ಈ ಫಲಪ್ ಆಯಿತು, ಅದು ಹುಟ್ಟವರಿಗೆ ಸರ್ವಿಸ್ ಕೌಂಟಾಗ ಅವತ್ತಿಂದಾನೆ. ಅವತ್ತು ಹುಡುಗ ಅವನು ತಪ್ಪು ಕೆಲಸ ಮಾಡಿದರೆ ಇವತ್ತು ಇವತ್ತು ಬಚ್ಚ ಸಾರ್ ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳಲ್ಲ. ಆ್ಯಕ್ಚುಲಿ ಏನದು ಅವತ್ತು ಹುಟ್ಟಿದಾಗ ಲೆಕ್ಕ ಅವರು, ಗೊತ್ತಾಯ್ತಾ? ಅದಕ್ಕೆ ಮೆಂಟಲ್ ಏಜು, ಆಮೇಲೆ ಕ್ರೊನಾಲಜಿಕಲ್ ಏಜು, ಆಮೇಲೆ ಜಾಬ್ ಏಜು, ಅನೇಕ ಏಜ್ಗಳಿದೆ, ಗೊತ್ತಾಯ್ತಾ? ಉಪನಯನಾದ ಹುಟ್ಟುತ್ತಾನೆ ಇನ್ನೊಮ್ಮೆ. ಹುಟ್ಟೋದು ಎಂಥ ಹುಟ್ಟೋದು? ವೇದಾಧಿಕಾರ ಬರೋ ಹುಟ್ಟೋದು, ವಿಶೇಷ ಹುಟ್ಟು. ಆ್ಯಕ್ಚುಲಿ ಏನಲ್ಲ, ವ್ಯಕ್ತಿ ಹುಟ್ಟಿಲ್ಲ, ಅಧಿಕಾರ ಹುಟ್ಟಿದೆ ಅಷ್ಟೇ. ವೇದಾರ್ಹತೆ, ವೇದಾಧ್ಯಯನ ಅರ್ಹತೆ ಬಂದಿದೆ. ಈ ರೀತಿ ಅನೇಕ ಇರೋದ್ರಿಂದ ದೇವರು ಸೃಷ್ಟಿಕರ್ತಾವ ಸಂಶಯ. ಆಫೀಸರ್ ಇದ್ದಾನೆ, ಗುರುಗಳಿದ್ದಾರೆ, ತಂದೆ ತಾಯಿ ಇದ್ದಾರೆ, ಆದರೆ ಎಲ್ಲರೂ ಕೂಡ ಇದ್ದೇನೆ. ಆದರೆ ಪ್ರತಿಯೊಬ್ಬರಿಗೆ ಏನು ಅಧೀನರಾಗ್ತಾವೆ. ಗುರುಕುಲಕ್ಕೆ ಸೇರಿದ ಅಲ್ಲಿ ವಿಶೇಷ ಬುದ್ಧಿ, ಮತ್ತು ಗುರುವಧೀನತ್ವ ವಿಶೇಷ ಕಾಣಿಸೋಕ್ಕೆ ಶುರುವಾಯಿತು. ಮೊದಲಿರಲಿಲ್ಲ, ಅದು ಹೊಸ ಸೇರ್ಕೊಳ್ತಾರೆ. ಗುರುಗಳು ಇದ್ದಾರೆ, ಶಿಷ್ಯರು ಇದ್ದಾರೆ, ಲಿಂಕ್ ಇಲ್ಲ. ಲಿಂಕ್ ಬಂದು ಸ್ಟೂಡೆಂಟ್ ಅಂತ ಆಯ್ಕೆ. ಅಪ್ಲಿಕೆಂಟ್ ಬೇರೆ, ಸ್ಟೂಡೆಂಟ್ ಬೇರೆ. ಅಪ್ಲಿಕೆಂಟ್ ಅಷ್ಟೇ, ಅವನು ಏನಲ್ಲ, ಸ್ಟೂಡೆಂಟ್ ಆಗಿಲ್ಲ ಅವನು. ಅದು ಅಡ್ಮಿಷನ್ನ ಅನೌನ್ಸ್ ಮಾಡಿದರು, ಈಗ ಎಲಿಜಿಬಿಲಿಟಿ ಬಂತು ಅಷ್ಟೇ. ಫೀಸ್ ಕಟ್ಟಿದೆ, ಅಲ್ಲಿಗೇನಾಯಿತು ಸ್ಟೂಡೆಂಟ್ ಅಂತ. ಇದ್ರ ಆಗ್ತಿರ್ಲಿಲ್ಲ, ಅರ್ಥ ಆಯ್ತಾ? ಮೊದಲು ಅಪ್ಲಿಕೆಂಟ್ IAS ಅಪ್ಲಿಕೆಂಟ್ ಆಗೋದ್ರಿಂದ ಯಾರು ಬಿಟ್ಬಿಡ್ತಾರಾ? ಕೂತಿದ್ದಾರೆ ಅಷ್ಟೇ, ಪಾಸ್ ಆಗ್ತಾರೆ ಅಂತ ಏನು ಗ್ಯಾರಂಟಿ? ಆದಮೇಲೆ ಏನಾಯ್ತದ, ಗಟ್ಟಿ ಆಯಿತು. ಅದು ಹೊಸ್ದಾಗಿ ಬಂದಿತ್ತು. ಇಲ್ದಿದ್ದು ಬಂದರೆ ಹೊಸ್ದಾಗಿ ಬಂದು, ಇರೋದು ಬಂದರೆ ಅಭಿವ್ಯಕ್ತಿ ಆಗೋದು. ಒಂದು ಕೊಡ ಸೃಷ್ಟಿ ಮಾಡಿದಾಗ ಹೊಸ್ದಾಗಿ ಬಂತು, ಕಾಣ್ತಿದ್ದಿಲ್ಲ, ಲೈಟ್ ಹಾಕಿದಾಗ ಕಾಣಿಸ್ತು. ಅದು ಅಭಿವ್ಯಕ್ತಿನೇ ಹೊರತು ಹುಟ್ಟಲ್ಲ. ನೋಡೋರ ಕಣ್ಣಿಗೆ ಈಗ ಕಾಣಿಸ್ತು, ಮೊದಲು ಕಾಣಲಿಲ್ಲ ಅಂತ. ಆಕಾಶೋ ನೀಲಿಮೋದೇತಿ ನ ಪ್ರದೇಶ ಕಥಂಚನ ಅಭಾವೋ ಹಿ ಪ್ರದೇಶಸ್ಯ ನಹಿ ಅತ್ರ ಅಭಾವ ಇತ್ಯಪಿ ಇತಿ ಪೈಂಗಿ ಶ್ರುತಿ. ದೇರ್ಫೋರ್ ಆಕಾಶದಲ್ಲಿ ನೀಲಿಮ ಅಂದರೆ ಆಕಾಶ ನೀಲಿ ಇಲ್ಲ. ಆ್ಯಕ್ಚುಲಿ ನಮಗೆ ಕಾಣ್ತಿರೋದೇನದು, ಅದು ಭ್ರಮೆನೇ. ಆ್ಯಕ್ಚುಲಿ ಆಕಾಶ ಇರೋದು ನಿಜ, ಆಕಾಶ ಭ್ರಮೆಯಲ್ಲ. ಅದೇನು ಭ್ರಮೆ? ನೀಲಿ ಎಂಬುದು ಭ್ರಮೆ. ಎಲ್ಲೆಲ್ಲಿ ಇಲ್ಲಿ ಕಲರ್ ಕಾಡ ಆಕಾಶ ಅಲ್ಲ, ಭೂತಾಕಾಶನೇ, ಗೊತ್ತಾಯ್ತಾ? ಅವ್ಯಾಕೃತ ಆಕಾಶಕ್ಕೆ ಏನಿಲ್ಲ, ಸೈಂಟಿಫಿಕಲಿ ಕೂಡ ಏನಿಲ್ಲ, ಸೈಂಟಿಫಿಕಲಿ ಕಲರ್ಲೆಸ್ ಅವ್ಯಾಕೃತ ಆಕಾಶ. ನಮ್ಮ ಶಾಸ್ತ್ರಕ್ಕಾದಕ್ಕೂ ಏನೇನೂ ವಿರೋಧ ಇಲ್ಲ, ಗೊತ್ತಾಯ್ತು? ನಮ್ಮ ಶಾಸ್ತ್ರ ಇನ್ನು ಸ್ವಲ್ಪ ಜಾಸ್ತಿ ಹೇಳಿತ್ತು, ಬರೀ ಆಕಾಶ ಹೇಳಿಬಿಡ್ತು. ಅಭಿಮಾನಿ ದೇವತೆ ಹೇಳಲಿಲ್ಲ, ಸೈನ್ಸು ಶಾಸ್ತ್ರ ಅಭಿಮಾನಿ ದೇವತೆ ಹೇಳ. ಯಾರು ಇಲ್ಲಿಲ್ಲ, ಅವ್ಯಾಕೃತ ಹೋಗ್ತಾರೆ, ಸ್ಪೇಸ್ ಹೋಗ್ತಾರೆ. ಸ್ಪೇಸ್ ಬೇರೆ, ಇದು ಬೇರೆ. ಸ್ಪೇಸ್ ಎಂಬುದು ಅವ್ಯಾಕೃತ ಆಕಾಶ. ಲೈಟ್ ಇಯರ್ಸ್, ಎಷ್ಟು ಲೈಟ್ ಇಯರ್ಸ್ ಹೋಗೋದು, ಗೊತ್ತಾ? ಇಷ್ಟೋದ್ರೆ ಅದು ಏನಾಗಿರಲ್ಲ, ಅನಂತ. ಇದು ಅನಂತ ಅಲ್ಲ, ಭೂತಾಕಾಶ. ಅಲ್ಲಿಗೆ ನಾಳೆ ದಿವಸ ಮುಂದೆ ಓಂ. ಅದು ವಿರೋಧ ಒಂದೊಂದೇ ಪರಿಹಾರ ಮಾಡಿದ್ದರಿಂದ ಏನಾಯಿತು ಅಂದರೆ, ಹೇಗೆ ವಿರೋಧ ಪರಿಹಾರ ತೋರಿಸಿದ್ರು. ಇಷ್ಟಾದ್ರೂ ಮತ್ತು ಗಲಾಟೆ ಶುರು ಮಾಡ್ಕೊಳ್ಳೋದೆ. ಇವತ್ತು ನಮ್ಮಲ್ಲಿ ಏನು ಬರ್ಕೊಡೋದು, ಯಾವಾಗಲೂ ಕೂಡ ಶಾಸ್ತ್ರದಲ್ಲೇ ವಿವಾದ ಪರಿಹಾರ ಮಾಡ್ತಾರೆ ಅಂದಮೇಲೆ ಲೋಕದಲ್ಲಿ ಏನಿರಬಾರ್ದು, ವಿವಾದ ಇರಬಾರ್ದು. ಯಾಕಂದ್ರೆ ಇನ್ನೂ ದೊಡ್ಡ ಇದು ಎಕ್ಸ್ಪರ್ಟಾಗಿ ಮಾಡೋ ಕೆಲಸಗಳಿದ್ದಾಗ ವಿವಾದ ಪರಿಹಾರ ಮಾಡಬೇಕೆ ಹೊರತು ಏನು ಮಾಡಬಾರ್ದು, ಸೃಷ್ಟಿ ಮಾಡಬಾರ್ದು. ಸೃಷ್ಟಿ ಮಾಡಿದರೆ ಅದು ಶಾಸ್ತ್ರಕ್ಕೆ ಅನ್ಯಾಯ ಮಾಡಿದಂತೆ ಲೆಕ್ಕ. ಹಾಂ, ಕಣ್ಣು ಆಪರೇಷನ್ ಸರಿ ಹೋಗಿದೆ ಅಂದಮೇಲೆ ತಪ್ಪು ನೋಡ್ತಾನೆ ಅಂದರೆ ಸರಿ ಆಗಿಲ್ಲ, ಕಣ್ಣು ಬಂದಿಲ್ಲ ಅಂತ ಅರ್ಥ.